ನಮಸ್ಕಾರ ಗೆಳೆಯರೆ. ಕಳೆದ ವಾರ ಕರ್ನಾಟಕದಲ್ಲಿ ನಡೆದ ಬೆಳವಣಿಗೆಯಿಂದ ಬಿಜೆಪಿ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಪ್ಸೆಟ್ ಆಗಿದ್ದಾರಂತೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪಕ್ಷದ ಹಲವು ಶಾಸಕರು ಕಾಂಗ್ರೆಸ್ಗೆ ಮತ ಹಾಕಿದ್ದು ಇದಕ್ಕೆ ಮುಖ್ಯ ಕಾರಣ. ಅಂದಹಾಗೆ ಅವರು ಅಪ್ಸೆಟ್ ಆಗಲು ಪರಿಷತ್ ಚುನಾವಣೆಯಲ್ಲಿ ತಮ್ಮ ಪಕ್ಷದವರು ಅಡ್ಡ ಮತದಾನ ಮಾಡಿದ ಅಸಲಿಗೆ ಅವರ ಮನಸ್ಸು ಕೆಡಲು ಇನ್ನಷ್ಟು ಬೆಳವಣಿಗೆಗಳು ಕಾರಣವಾಗಿವೆ. ಅದೇನೆಂದರೆ, ವಿಧಾನ ಪರಿಷತ್ ಚುನಾವಣೆಯ ನಂತರ ಅವರಿಗಾಗಿ ಕರ್ನಾಟಕದಿಂದ ಬಂದಿರುವ ರಿಪೋರ್ಟ್ ಮತ್ತು ಚುನಾವಣೆಗೂ ಮುನ್ನವೇ ಬಂದಿದ್ದ ಇನ್ನೊಂದು ರಿಪೋರ್ಟ್. ಮೂಲಗಳ ಪ್ರಕಾರ ಚುನಾವಣೆಗೂ ಮುನ್ನ ಅಮಿತ್ ಶಾ ಅವರಿಗೆ ತಲುಪಿದ ವರದಿ ಕರ್ನಾಟಕದ ನೆಲೆಯಲ್ಲಿ ಬಿಜೆಪಿ ಬಲ ಹಿಗ್ಗುತ್ತಿದೆ. ಇದಕ್ಕೆ ಅಧಿಕಾರ ಹಂಚಿಕೆಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದ ಸಂಘರ್ಷವೇ ಮುಖ್ಯ ಕಾರಣವೆಂದು ತಿಳಿದಿದೆ. ಇವತ್ತು ಸಿಎಂ ಹುದ್ದೆಗೆ ಪಟ್ಟು ಹಿಡಿದು ಡಿಕೆ ಶಿವಕುಮಾರ್ ಸಿಎಂ ಹುದ್ದೆಯಿಂದ ಸಿದ್ದರಾಮಯ್ಯ ಕೆಳಗಿಳಿದ ಬೆಳವಣಿಗೆಗೆ ರಾಜ್ಯದ ಅಹಿಂದ ವರ್ಗದ ಕೆರಳಿತ್ತು. ಇದರ ಪರಿಣಾಮವಾಗಿ ಪ್ರಬಲ ಕುರುಬ ಸಮುದಾಯ ಸಲೀಸಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಲಿದೆ. ಇದೇ ರೀತಿ ಮುಸ್ಲಿಂ ಸಮುದಾಯದಲ್ಲಿ ಉಂಟಾಗಿರುವ ಗೊಂದಲ ಜೆಡಿಎಸ್ ಪಾಳಯಕ್ಕೆ ಲಾಭ ತಂದುಕೊಡಲಿದೆ ಎಂದು ಭಾವಿಸಲಾಗಿತ್ತು. ಇನ್ನು ಬೋವಿ ಲಂಬಾಣಿ ಸೇರಿದಂತೆ ಪರಿಶಿಷ್ಟ ಮತ ಬ್ಯಾಂಕಿನ ಹಲವು ಜನರು ಬಿಜೆಪಿ ಕಡೆ ವಾಲಲಿದ್ದಾರೆ ಎಂದು ಹೇಳಲಾಗಿತ್ತು. ಮಿತ್ರಕೂಟ ನಿರಾಶಯವಾಗಿ ಗೆಲುವು ಗಳಿಸುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಅಧಿಕಾರ ಸೂತ್ರವನ್ನು ಹಿಡಿಯಲು ಅಗತ್ಯವಾದ 114ರ ಮ್ಯಾಜಿಕ್ ನಂಬರ್ ಬಿಜೆಪಿಗೆ ದಕ್ಕಲಿದೆ ಎಂದು ಹೇಳಲಾಗಿತ್ತು. ಆದರೆ ವಿಧಾನ ಪರಿಷತ್ತಿನ ಚುನಾವಣೆಯ ನಂತರ ಹೋದ ವರದಿ ಇದಕ್ಕೆ ತದ್ವಿರುದ್ಧವಾದ ವಿಷಯಗಳನ್ನು ಹೇಳಿದೆ. ಅದರ ಪ್ರಕಾರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಹಲವು ಮತಗಳು ಕಾಂಗ್ರೆಸ್ ಕಡೆ ಹೋದ ಬೆಳವಣಿಗೆ ಸರಳವಾಗಿಲ್ಲ. ಯಾಕೆಂದರೆ ಈ ಅಡ್ಡ ಮತದಾನಕ್ಕೆ ಪಕ್ಷದ ಶಾಸಕರಲ್ಲಿರುವ ಆಸೆಗಿಂತ ಮುಖ್ಯವಾಗಿ ಅವರಿಗಿರುವ ಅನಿವಾರ್ಯತೆಯೂ ಕಾರಣ. ಅಡ್ಡ ಮತದಾನ ಮಾಡುವವರ ಪೈಕಿ ಒಬ್ಬರು ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂಕಷ್ಟದ ಜಾಲದಿಂದ ಹೊರಬರಲು ಅವರು ತಮ್ಮ ಕೈಯಲ್ಲಿರುವ ಯೋಜನೆಯೊಂದು ಖಾಸಗಿ ಗ್ರೂಪ್ಗೆ ವಹಿಸಲು ತಯಾರಾಗಿದ್ದಾರೆ. ಇದಕ್ಕೆ ಅನುಕೂಲವಾಗಲಿ ಅಂತ ಕಾಂಗ್ರೆಸ್ ಪಕ್ಷದ ಅಡ್ಡ ಮತದಾನ ಮಾಡಿದವರ ಪೈಕಿ ಇಬ್ಬರು ವಿವಿಧ ಮೊಕದ್ದಮೆಗಳ ಬಲೆಯಲ್ಲಿದ್ದು ಇದರಿಂದ ಬಚಾವಾಗಲು ಪರ್ಯಾಯ ಮಾರ್ಗ ಕಂಡುಹಿಡಿದುಕೊಂಡಿದ್ದಾರೆ. ಉಳಿದವರಿಗೆ ಖರ್ಜೂರದ ಮೇಲೆ ಆಸೆ ಹುಟ್ಟಿದ್ದು ತಲಾ 20 ಖರ್ಜೂರ ತಿಂದು ಹಾಲು ಕುಡಿದಿದ್ದಾರೆ. ಹೀಗೆ ವಿಧಾನ ಪರಿಷತ್ತಿನ ಚುನಾವಣೆಯ ನಂತರ ತಲುಪಿರುವ ಈ ರಿಪೋರ್ಟ್ ಮತ್ತೊಂದು ಆಂಗಲ್ ನಿಂದ ಚಿಂತೆ ಮೂಡಿದೆ. ಅದೇನೆಂದರೆ, ಕೆಲವೇ ಕಾಲದ ಹಿಂದೆ ಕಾಣುತ್ತಿದ್ದ ಕರ್ನಾಟಕದ ಮತ ಬ್ಯಾಂಕ್ ಸ್ವರೂಪ ಈಗ ಬೇರೆಯದೇ ಆಗಿ ಕಾಣುತ್ತಿರುವುದು. ಏಕೆಂದರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಅಧಿಕಾರ ಹಂಚಿಕೆಗಾಗಿ ನಡೆಯುತ್ತಿರುವ ಸಂಘರ್ಷ ಅಹಿಂದ ಮತ ಬ್ಯಾಂಕ್ ಅನ್ನು ಛಿದ್ರಗೊಳಿಸಿದೆ ಎಂದು ಆಗಿನ ವರದಿ ಹೇಳಿತ್ತು. ಆದರೆ ಈಗಿನ ವರದಿ ಅಂತಹ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ನಡೆಯುವ ಸಾಧ್ಯತೆ ಕಡಿಮೆ ಅಂತ ಹೇಳುತ್ತಿದೆ. ಅದರ ಪ್ರಕಾರ ಸಿದ್ದರಾಮಯ್ಯ ಅವರು ಕೆಳಗಿಳಿದ ನಂತರ ಕುರುಬ ಮತ ಬ್ಯಾಂಕ್ ದೊಡ್ಡ ಮಟ್ಟದಲ್ಲಿ ಚೆದರುವ ಸಾಧ್ಯತೆ ಕಡಿಮೆಯಾಗಿದೆ. ಕಾರಣ, ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ರಕ್ತಸಹಿತವಾಗಿದೆ. ಏಕೆಂದರೆ ವರಿಷ್ಠರು ಸೂಚಿಸಿದ ಕೂಡಲೇ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ ಸಿದ್ದರಾಮಯ್ಯ ಅವರು ಡಿಕೆ ಸರ್ಕಾರದಲ್ಲಿ ತಮ್ಮ ಆಪ್ತರು ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ನಂತರ ಪರಮೇಶ್ವರ್ ಸಿಎಂ ಆಗಲಿ ಅಂತ ಸಿದ್ದರಾಮಯ್ಯ ಬಯಸಿದ್ದರಲ್ವಾ. ಡಿಕೆ ಸಂಪುಟದಲ್ಲಿ ಪರಮೇಶ್ವರ್ ಅವರಿಗೆ ಜಾಗ ಸಿಗದಂತೆ ಮಾಡುವ ತಂತ್ರ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿತ್ತು. ಆದರೆ ಈ ತಂತ್ರಕ್ಕೆ ಸಡ್ಡು ಹೊಡೆದ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಸಂಪುಟ ಸೇರುವಂತೆ ಮಾಡಿದಷ್ಟೇ ಅಲ್ಲ, ಉಪಮುಖ್ಯಮಂತ್ರಿಯಾಗುವಂತೆ ನೋಡಿಕೊಂಡರು. ಅವರ ಆಪ್ತರಾದ ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್, ಭೈರತಿ ಸುರೇಶ್ ಮಾತ್ರವಲ್ಲ, ಸ್ವಂತ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೂಡ ಇದ್ದಾರೆ. ಹೀಗೆ ಡಿಕೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಹಲವರು ಸದ್ಯದಲ್ಲೇ ನಡೆಯಲಿರುವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಇನ್ನು ಹಲವರು ಸ್ಥಾನ ಪಡೆಯಲಿದ್ದಾರೆ. ಇಂಥವರ ಪೈಕಿ ಕೆಲವರ ಮೇಲೆ ಸಿದ್ದರಾಮಯ್ಯ ಸಿಟ್ಟಾದರಾದರೂ ದಿನ ಕಳೆದಂತೆ ಅವರ ಮುನಿಸು ಕಡಿಮೆಯಾಗಿದೆ. ಹೀಗಾಗಿ ಇಂಥವರಿಗೆ ಜಾಗ ಕೊಡುವಂತೆ ಅವರಿಗೆ ಪಟ್ಟು ಹಾಕಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಅವಮಾನಿಸಿದೆ ಎಂದಾಗಲಿ ಅಹಿಂದ ವರ್ಗಗಳು ದೊಡ್ಡ ಮಟ್ಟದಲ್ಲಿ ನಿಂತಿವೆ ಎನ್ನಾಗಲಿ ಹೇಳಲು ಸಾಧ್ಯವಿಲ್ಲ ಎಂಬುದು ಈಗಿನ ವರದಿ ಸಾರ. ಇದೇ ರೀತಿ ಅದು ಉಲ್ಲೇಖಿಸಿರುವುದು ಮತ್ತೊಂದು ಅಂಶವೆಂದರೆ, ಬಿಜೆಪಿಯ ಮತ ಬ್ಯಾಂಕಿಗೆ ಕಾಂಗ್ರೆಸ್ ಲಗ್ಗೆ ಹಾಕುತ್ತಿರುವುದು. ಅದರ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಮತ ಬ್ಯಾಂಕಿನ ಗಣನೀಯ ಪ್ರಮಾಣದ ಷೇರು ಕಾಂಗ್ರೆಸ್ ಜೊತೆ ನಿಲ್ಲುವ ಸಾಧ್ಯತೆ ಜಾಸ್ತಿಯಾಗಿದೆ. ಏಕೆಂದರೆ ಈ
ಸಮುದಾಯದ ಹಲವು ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರಿಗೆ ಹತ್ತಿರವಾಗಿದ್ದಾರೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದ ರಾಜ್ಯ ಬಿಜೆಪಿ ನಾಯಕರು ಅನುಸರಿಸಿದ ವಿಳಂಬ ಧೋರಣೆ ಮತ್ತು ಡಿಕೆ ಶಿವಕುಮಾರ್ ಕಟ್ಟರ್ ಆಗಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆ ನಿಂತ ರೀತಿ ಹಿಂದೂ ಮತ ಬ್ಯಾಂಕಿನ ಮೇಲೂ ಪರಿಣಾಮ ಬೀರಿದ್ದು, ಇದರ ಲಾಭ ಒಂದು ಮಟ್ಟದಲ್ಲಿ ಕಾಂಗ್ರೆಸ್ಗೆ ಸಿಗುವುದು ಗ್ಯಾರಂಟಿ. ಯಾವಾಗ ಇಂಥ ವರದಿ ತಮ್ಮ ಕೈ ತಲುಪಿತು, ಇದಾದ ನಂತರ ಅಮಿತ್ ಶಾ ಅಪ್ಸೆಟ್ ಆಗಿದ್ದಾರೆ. ಪರಿಣಾಮ ರಾಜ್ಯ ಬಿಜೆಪಿಗೆ ಮದ್ದು ಕೊಡುವ ಕೆಲಸಕ್ಕೆ ದೊಡ್ಡ ಮಟ್ಟದಲ್ಲಿ ಅವರು ಕೈ ಹಾಕಿದ್ದಾರೆ. ಅಂದಹಾಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ತಿಕ್ ಅವರನ್ನು ಕಣಕ್ಕಿಳಿಸುವಾಗ ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರು ಅಚ್ಚರಿ ವ್ಯಕ್ತಪಡಿಸಿದ್ದರು. ಇವತ್ತು ಕಂಫರ್ಟಬಲ್ ಆಗಿ ನಮ್ಮ 4 ಅಭ್ಯರ್ಥಿ ಗೆಲ್ಲಬಹುದು, ಆದರೆ 5ನೇ ಅಭ್ಯರ್ಥಿಯ ಗೆಲುವಿಗೆ ಎಲ್ಲಿಂದ ಮತಗಳು ತರುತ್ತೀರಿ ಅಂತ ಅವರು ಕೇಳಿದಾಗ ನೋಡುತ್ತೀರಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಷ್ಟೇ. ನಮ್ಮ ಕಾರ್ಯತಂತ್ರ ವಿವರಗಳನ್ನು ಕೊನೆಗಳವರೆಗೆ ರಹಸ್ಯವಾಗಿ ಬಿಟ್ಟು, ವಾಸ್ತವವಾಗಿ ಅವರ ಈ ತಂತ್ರಗಾರಿಕೆಯ ಶೈಲಿ ಕಾಂಗ್ರೆಸ್ ವರಿಷ್ಠರಿಗೆ ಎಷ್ಟು ಖುಷಿ ಮೂಡಿದೆಯೋ ಬಿಜೆಪಿ ಪಾಳಯಕ್ಕೆ ಅಷ್ಟೇ ಚಿಂತೆನೆ ಮೂಡಿದೆ. ಅಂದಹಾಗೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದಾರಲ್ಲ, ಆ ಸಂದರ್ಭದಲ್ಲಿ ಬಂಗಾರಪ್ಪ ಮುಂದಿನ ಸಿಎಂ ಆಗಲಿ ಅಂತ ಡಿಕೆ ಒಂದು ಲೆವೆಲ್ ನಲ್ಲಿ ಲಾಬಿ ಮಾಡಿದ್ರು. ಅವತ್ತಿನಿಗಿನ್ನೂ ಅವರಿಗೆ 28 ವರ್ಷ. ಇಷ್ಟು ಚಿಕ್ಕ ವಯಸ್ಸಿನ ಯುವಕ ತಮ್ಮ ಪರವಾಗಿ ಲಾಬಿ ಮಾಡಿದ ರೀತಿಯಿಂದ ಖುಷಿಯಾಗಿದ್ದ ಬಂಗಾರಪ್ಪ ತಮ್ಮ ಸಂಪುಟದಲ್ಲಿ ಡಿಕೆಗೆ ಬಂದಿ ಖಾನೆ ಮಂತ್ರಿಯಾಗುವಂತೆ ನೋಡಿಕೊಂಡಿದ್ದರು. 1996ರ ಹೊತ್ತಿಗೆ ಇಲ್ಲಿ ಜನತಾದಳ ಸರ್ಕಾರವಿತ್ತಲ್ಲ. ಆ ಸಂದರ್ಭದಲ್ಲಿ ರಾಜಕೀಯ ಅಜ್ಞಾತವಾಸದಲ್ಲಿದ್ದ ಎಂ ಕೃಷ್ಣ ಅವರ ಮನೆಗೆ ಹೋದ ಡಿಕೆ ಈಗ ರಾಜ್ಯಸಭೆಗೆ ಎಲೆಕ್ಷನ್ ಅನೌನ್ಸ್ ಆಗಿದೆ, ಕಾಂಗ್ರೆಸ್ನಿಂದ ನೀವು ಸ್ಪರ್ಧಿಸಿ ಆಗಲ್ಲ ಅಂತ ಕೃಷ್ಣ ಹೇಳಿದರು. ನೀವೇನು ತಮಾಷೆ ಮಾಡುತ್ತಿದ್ರ? ನಮ್ಮ ಪಕ್ಷಕ್ಕಿರುವ ಮತಗಳು ಕಡಿಮೆ, ಹೀಗಿರುವಾಗ ಗೆಲುವಿನ ಕನಸು ಕಾಣಲು ಸಾಧ್ಯವೇ ಇಲ್ಲ ಎಂದು ಕೃಷ್ಣ ಹೇಳಿದರಂತೆ. ಆದರೆ ಪಟ್ಟು ಬಿಡದ ಡಿಕೆ ಪೆನ್ನು ಪೇಪರ್ ಹಿಡಿದುಕೊಂಡು ತಮ್ಮ ರಣತಂತ್ರದ ವಿವರಗಳನ್ನು ದಾಖಲಿಸುತ್ತಾ ಹೋಗಿದ್ದಲ್ಲದೆ, ನೀವೀಗ ಒಂದು ಕೆಲಸ ಮಾಡಿದರೆ ಸಾಕು ಸರ್ ಎಂದಿದ್ದರಂತೆ. ಅದೇನು ಅಂತ ಕೃಷ್ಣ ಕೇಳಿದರೆ, ನೀವು ಪ್ರಧಾನಿ PV ನರಸಿಂಹರಾಯರ ಮೂಲಕ ಮುಖ್ಯಮಂತ್ರಿ ದೇವೇಗೌಡರಿಗೆ ಫೋನ್ ಮಾಡಿಸಿ ಜನತಾದಳದ ಹೆಚ್ಚುವರಿ ಮತಗಳನ್ನು ಕಾಂಗ್ರೆಸ್ಸಿಗೆ ಕೊಡಿ ಅಂತ ಅವರು ಹೇಳಿದರೆ ದೇವೇಗೌಡರು ಇಲ್ಲ ಅನ್ನಲಾರರು ಎಂದಿದ್ದರಂತೆ. ಅದರ ಪ್ರಕಾರ ಹೆಜ್ಜೆ ಇಟ್ಟ ಕೃಷ್ಣ ಅವತ್ತು ದಳದ ಹೆಚ್ಚುವರಿ ಮತಗಳ ಬೆಂಬಲ ಪಡೆದು ರಾಜ್ಯಸಭೆ ಪ್ರವೇಶ ಮಾಡಿದ್ದರು. ಹೀಗೆ ತಾವು ರಾಜ್ಯಸಭೆ ಪ್ರವೇಶಿಸಲು ಕಾರಣರಾದ ಡಿಕೆ ಶಿವಕುಮಾರ್ ಅವರನ್ನು ಕೃಷ್ಣ ಅವರು ಮರೆಯಲಿಲ್ಲ ಎಂಬುದು ಇತಿಹಾಸ. ಇಂತಹ ರಣತಂತ್ರಗಳನ್ನು ಎಣೆಯುವುದರಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸುದೀರ್ಘ ಅನುಭವವಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುಸ್ತಾಗಿರುವ ಕಾಂಗ್ರೆಸ್ಸಿಗೆ ಇದು ಆಶಾದಾಯಕವಾಗಿ ಕಾಣಿಸುತ್ತಿದ್ದರೆ ಬಿಜೆಪಿ ಪಾಳಯದ ಚಿಂತೆಗೆ ಬಿದ್ದಿದೆ. ಏಕೆಂದರೆ ಈ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ಮಾತ್ರವಲ್ಲ, ಈಗ ಡಿಕೆ ಬಂದ ನಂತರವೂ ಅದರ ಸಮಸ್ಯೆ ಹಾಗೆ ಮುಂದುವರೆದಿದೆ. ತಮ್ಮ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡಬಲ್ಲ ನಾಯಕ ಯಾರಿದ್ದಾರೆ ಎಂಬುದು ಅವರ ಈ ಚಿಂತೆಗೆ ಉತ್ತರ ಹುಡುಕುವ ಕೆಲಸ ಬಿಜೆಪಿ ವರಿಷ್ಠರಿಂದ ಆಗಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.